ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇವನ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಡೆಲಿವರ್ ಕೂಡ ಮಾಡಿದ್ದಾರೆ. ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಮತ್ತೊಮ್ಮೆ ವಾರ್ನಿಂಗ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಕೋಡಿ ರೋಡ್ಸ್, ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ನಾನು ನಿನ್ನ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ಅಲ್ಲಿ ನೀನ್ ಗೆಲ್ಬೇಕು ಅಂತ ಬಯಸ್ತೀನಿ. ಯಾಕಂದ್ರೆ ನೀನ್ ಗೆದ್ದಾಗ ನಾನ್ ನಿನ್ ಮೇಲೆ ಬರಬೇಕು, ಅದಕ್ಕೋಸ್ಕರ ಈಗ ನಾನ್ ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಲೆಂಜ್ ಕೂಡ ಕೋಡಿ ರೋಡ್ಸ್ ಅವರಿಗೆ ಇಶ್ಯೂ ಮಾಡಿದ್ದಾರೆ. ಸೊ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಇವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗೋದು ಈಗ 100% ಸೆಟ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಸ್ಟೋರಿ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ಲಡ್ ಲೈನ್ ಸ್ಟೋರಿ ಲೈನು ಈಗ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಬಟ್ ಒರಿಜಿನಲ್ ಆಗಿ ಎಲ್ಲರೂ ಕೂಡ ಅನ್ಕೊಂಡಿರೋದೇನಪ್ಪಾ ಅಂದ್ರೆ ಬ್ಲಡ್ ಲೈನ್ ಸ್ಟೋರಿ ಲೈನು ಎಂಡ್ ಆಗಿದೆ ಅಂತ. ಯಾವಾಗ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋ ಅವರ ನಡುವೆ ಹೂಲಾ ಫಾಲಾಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ತೋ, ಆ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಗೆದ್ದು ಹೂಲಾ ಫಾಲನ ಮತ್ತೊಮ್ಮೆ ಪಡ್ಕೊಂಡ್ರು. ಅಲ್ಲಿಗೆ ಬ್ಲಡ್ ಲೈನ್ ಸ್ಟೋರಿ ಕಂಪ್ಲೀಟ್ ಆಗಿ ಎಂಡ್ ಆಯ್ತು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಅಂಡ್ ಇದ್ರ ಬಗ್ಗೆ ನಮ್ಮ ಸೋಲೋ ಸಿಕೋ ಅವರು ಮಾತಾಡ್ತಾ, ಇನ್ನೂ ಕೂಡ ಬ್ಲಡ್ ಲೈನ್ ಸ್ಟೋರಿ ಲೈನು ಎಂಡ್ ಆಗಿಲ್ಲ. ಎಲ್ಲರೂ ಕೂಡ ಅನ್ಕೊಂಡಿರಬಹುದು, ನನ್ನ ಹಾಗೆ ರೋಮನ್ ನಡುವೆ ಮ್ಯಾಚ್ ಮುಗಿದ ಮೇಲೆ ಬ್ಲಡ್ ಲೈನ್ ಸ್ಟೋರಿ ಲೈನು ಕಂಪ್ಲೀಟ್ ಆಗಿ ಎಂಡ್ ಆಯ್ತು ಅಂತ. ಬಟ್ ಇನ್ನೂ ಕೂಡ ಬಹಳಷ್ಟು ವಿಚಾರ ಇದೆ ಈ ಒಂದು ಸ್ಟೋರಿ ಲೈನ್ ಅಲ್ಲಿ. ಅಂಡ್ ರೀಸೆಂಟ್ ಆಗಿ ಪಾಲಿಮಿನ್ ಅವರು ಕೂಡ ಹೇಳಿದ್ರು, ನಾವಿನ್ನೂ ಕೂಡ ಬಾಟಮ್ ಆಫ್ ದ ಥರ್ಡ್ ಇನ್ನಿಂಗ್ ಅಲ್ಲಿ ಇದೀವಿ ಅಂತ. ಸೊ ಅದನ್ನ ಯೋಚನೆ ಮಾಡಿದ್ರೆ ಇನ್ನೂ ಬಹಳಷ್ಟು ಇದೆ. ಅಂಡ್ ಎಲ್ಲಾ ಸೈಡ್ ಇಂದನೂ ಕೂಡ ಇನ್ನೂ ಬಹಳಷ್ಟು ಬರುತ್ತೆ. ಪಾಲಿಮೆನ್, ರೋಮನ್ ರೈನ್ಸ್ ಹಾಗೆ ನಮ್ಮ ಸೈಡ್ ಇಂದನೂ ಕೂಡ ಪ್ಲಾಂಟಿ ಥಿಂಗ್ಸ್ ಗಳು ಇನ್ನೂ ಕೂಡ ಬ್ಲಡ್ ಲೈನ್ ಅಲ್ಲಿ ಹ್ಯಾಪನ್ ಆಗುತ್ತೆ ಅಂತ ನಮ್ಮ ಸೋಲೋ ಸಿಕೋ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇನ್ನು ಯಾವ ವಿಚಾರನ ಡಬ್ಲ್ಯೂ ಅವರು ಬ್ಲಡ್ ಲೈನ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ನಮ್ಮ ಸೋಲೋ ಸಿಕೋ ಅವರ ಪ್ರಕಾರ ಬ್ಲಡ್ ಲೈನ್ ಸ್ಟೋರಿ ಲೈನ್ ಎಂಡ್ ಆಗಿಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಅನ್ರಿಯಲ್ ಡಾಕ್ಯುಮೆಂಟರಿ ಬಗ್ಗೆ. ಈ ಒಂದು ಡಾಕ್ಯುಮೆಂಟರಿ ರಿಲೀಸ್ ಆಗಿದೆ, ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿತ್ತು. ನಾನು ಕೂಡ ಈ ಒಂದು ಡಾಕ್ಯುಮೆಂಟರಿ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ. ಅಂಡ್ ಈಗ ಇದರ 2ನೇ ಸೀಸನ್ ಕೂಡ ಲೋಡ್ ಆಗ್ತಾ ಇದೆ. ಅಂಡ್ 2026ಕ್ಕೆ ಇದರ ಸೀಸನ್ 2 ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಹಾನೆಸ್ಟ್ ಆಗಿ ಹೇಳ್ತೀನಿ ಗೈಸ್, ಡಬ್ಲ್ಯೂ ಅವರು ಈಗಾಗಲೇ ಶೂಟಿಂಗ್ ಕೂಡ ಪ್ರಾರಂಭ ಮಾಡಿದಾರಂತೆ. ಸೊ ಈ ಒಂದು ಸೀಸನ್ 2 ಅಲ್ಲಿ ನಮಗೆ ಸೆತ್ ರೋಲೆನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೂ ಕೂಡ ಡಬ್ಲ್ಯೂ ಅವರು ತಿಳಿಸ್ಕೊಡ್ತಾರಂತೆ. ಯಾವ ರೀತಿ ಸೆತ್ ರೋಲೆನ್ಸ್ ಅವರ ಇಂಜುರಿನ ಫೇಕ್ ಮಾಡಲಾಯಿತು ಅಂಡ್ ಯಾವ ರೀತಿ ನಮಗೆ ರೂಸ್ ಆಫ್ ದ ಸೆಂಚುರಿ ನೋಡೋದಕ್ಕೆ ಸಿಕ್ತು ಸಮ್ಮರ್ ಸ್ಲಾಮ್ ಅಲ್ಲಿ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರಂತೆ. ಅಂಡ್ ಅದರ ವಿಚಾರವಾಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಯಾವ ರೀತಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಮೋಸ್ಟ್ ಶಾಕಿಂಗ್ ರಿಟರ್ನ್ ನೋಡೋದಕ್ಕೆ ಸಿಕ್ತು. ಬ್ರಾಕ್ ಲೆಸ್ನರ್ ಅವ್ರನ್ನ ಯಾವಾಗ ಕರೆಸಬೇಕು ಅಂತ ಡಬ್ಲ್ಯೂ ಕಂಪನಿಗೆ ಅನ್ನಿಸ್ತು. ಟೀಸರ್ಸ್ ಗಳನ್ನ ಯಾವ ರೀತಿ ಅವರು ಕೊಡೋದಕ್ಕೆ ಶುರು ಮಾಡಿದ್ರು ಅಂತೆಲ್ಲ ಈಗಾಗಲೇ ಶೂಟಿಂಗ್ ನ ಮಾಡ್ಕೊಂಡಿದ್ದಾರಂತೆ. ಅಂಡ್ ಆದಷ್ಟು ಬೇಗ ಇದರ ಕಂಪ್ಲೀಟ್ ಡಾಕ್ಯುಮೆಂಟರಿನ ರೆಡಿ ಮಾಡಿ ನೆಟ್ಫ್ಲಿಕ್ಸ್ ಅಲ್ಲಿ ಮುಂದಿನ ವರ್ಷ ಟೆಲಿಕಾಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಅಪ್ಕಮಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ಡಬ್ಲ್ಯೂ ಅಲ್ಲಿ ಇನ್ನ ಬಾಕಿ ಉಳಿದಿರೋದು ಈ ವರ್ಷ 3 ಪ್ರೀಮಿಯಂ ಲೈವ್ ಇವೆಂಟ್. ಅದರಲ್ಲಿ ಒಂದು ಕ್ಲಾಶ್ ಇನ್ ಪ್ಯಾರಿಸ್, ಎರಡನೇದು ಕ್ರೌನ್ ಜ್ಯುವೆಲ್, ಮೂರನೇದು ಸರ್ವೈವರ್ ಸೀರೀಸ್ ವಾರ್ ಗೇಮು. ಅಂಡ್ ಡಿಸೆಂಬರ್ ಅಲ್ಲಿ ನಮಗೆ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತಿಲ್ಲ. ಬದಲಿಗೆ ಡಿಸೆಂಬರ್ ಅಲ್ಲಿ ನಮಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅನ್ಫಾರ್ಚುನೇಟ್ ಆಗಿ ಅದು ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮಂತ್ ಡಬ್ಲ್ಯೂ ಕಂಪನಿಯಲ್ಲಿ ಆಸ್ ಎ ರೆಸ್ಲರ್ ಆಗಿ. ಅಂಡ್ ಇದ್ರ ಪ್ರಕಾರ ಜಾನ್ ಸಿನಾ ಅವರು ಇನ್ನು ನಮಗೆ 4 ಮ್ಯಾಚಸ್ ಗಳಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂದ್ರೆ 4 ಪ್ರೀಮಿಯಂ ಲೈವ್ ಇವೆಂಟ್ ನ ಮ್ಯಾಚಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಕ್ಲಾಶ್ ಇನ್ ಪ್ಯಾರಿಸ್ ಗೆ ಈಗಾಗಲೇ ಅವರ ಮ್ಯಾಚ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಕ್ರೌನ್ ಜ್ಯುವೆಲ್ಗೂ ಕೂಡ ಅನೌನ್ಸ್ ಆಗುತ್ತೆ. ಸರ್ವೈವರ್ ಸೀರೀಸ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಫೈನಲಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅವರು ರಿಟೈರ್ಡ್ ಆಗ್ತಾರೆ ಅಂತ ಅನ್ಕೋತೀನಿ. ಸೊ ಕ್ಲಾಶ್ ಇನ್ ಪ್ಯಾರಿಸ್ ವರೆಗೂ ನಮ್ಮ ಜಾನ್ ಸಿನಾ ಅವರ ಬಳಿ ಉಳಿದಿರೋದು 12 ಡೇಟ್ಸ್. ಸೊ ಕ್ಲಾಶ್ ಇನ್ ಪ್ಯಾರಿಸ್ ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಬಳಿ ಉಳಿಯೋದು ಕೇವಲ 8 ಡೇಟ್ಸ್ ಗಳು ಮಾತ್ರ. ಆ 8 ಡೇಟ್ಸ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು 3 ಡೇಟ್ ಅಲ್ಲಿ ಮ್ಯಾಚ್ ಆಡ್ತಾರೆ. ಇನ್ನು 5 ಡೇಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ಶೋಗಳಲ್ಲಿ ಅಪಿಯರ್ ಆಗ್ತಾರೆ. ನಿಜವಾಗ್ಲೂ ತುಂಬಾನೇ ಬೇಜಾರಾಗ್ತಾ ಇದೆ ಗೈಸ್. ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಲೋಗನ್ ಪಾಲ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದು ಆಫ್ ಕೋರ್ಸ್ ಬೇಜಾರ್ ಇದ್ದೇ ಇದೆ. ಬಟ್ ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಬಳಿ ಬಾಕಿ ಉಳಿಯೋ ಮ್ಯಾಚಸ್ ಕೇವಲ 3 ಮ್ಯಾಚಸ್ ಗಳು. ಆ 3 ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ನಮ್ಮ ಜಾನ್ ಸಿನಾ ಅವರ ಬಳಿ ಟೈಮ್ ಉಳಿಯೋದು 5 ಡೇಟ್ಸ್ ಗಳು ಮಾತ್ರ. ಸೊ ಟೋಟಲ್ ಆಗಿ 8 ಡೇಟ್ಸ್ ಗಳು ಉಳಿಯುತ್ತೆ ಕ್ಲಾಶ್ ಇನ್ ಪ್ಯಾರಿಸ್ ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಬಳಿ. ಸೊ ನಾವಿನ್ನೇನು ಎಂಡಿಗೆ ಬರ್ತಾ ಇದೀವಿ, ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರಿನ ಎಂಡಿಗೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ಇವರ ನಡುವೆ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಒಂದು ಮ್ಯಾಚ್ ರಿವ್ಯೂ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಇವರು ರಸಲ್ ಮೇನಿಯಾ ಮ್ಯಾಚ್ ಅಲ್ಲಿ ಏನ್ ತಪ್ಪನ್ನ ಮಾಡಿದ್ರು, ಆ ಒಂದು ತಪ್ಪು ಇಲ್ಲಿ ಆಗಬಾರ್ದು ಅನ್ನೋ ರೀತಿ ಸಮ್ಮರ್ ಸ್ಲಾಮ್ ಅಲ್ಲಿ ಕಂಪೀಟ್ ಮಾಡಿದ್ರು ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ಅನ್ಸುತ್ತೆ ನಮ್ಮ ಡೇವ್ ಮೆಲ್ಸನ್ ಅವರು ಅಪರೂಪಕ್ಕೆ
5 ಸ್ಟಾರ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ, ಅದು ಕೂಡ ನಮ್ಮ ಜಾನ್ ಸಿನಾ ಅವರ ಮ್ಯಾಚಿಗೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಡೇವ್ ಮೆಲ್ಸನ್ ಅವರು ಸ್ಟಾರ್ ರೇಟಿಂಗ್ ನ ಕೊಡೋದೇ ದೊಡ್ಡದು, ಅದರಲ್ಲೂ ಕೂಡ 5 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಡಿಸರ್ವಿಂಗ್ ಅಂತಾನೆ ಹೇಳ್ಬಹುದು. ಅಂಡ್ ಇಷ್ಟು ದಿನ ನಮ್ಮ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗಿದ್ರಲ್ಲ, ನಿಮಗೆ ಆ ಒಂದು ಹೀಲ್ ಟರ್ನ್ ಯಾವ ರೀತಿ ಅನಿಸ್ತು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನೊಂದು ಕೇಳಿದ್ರೆ ಗಾಯ್ಸ್, ನನಗಂತೂ ಚೂರು ಕೂಡ ಇಷ್ಟ ಆಗಲಿಲ್ಲ. ಅಫ್ಕೋರ್ಸ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಒಂದು ಶಾಕ್ ನಮಗೆ ನೋಡೋದಕ್ಕೆ ಸಿಕ್ತು. ಎಲಿಮಿನೇಷನ್ ಚೇಂಬರ್ ನ ಬಿಟ್ರೆ ಇನ್ನೆಲ್ಲ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ವೇಸ್ಟ್ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ವಿಚಾರದಲ್ಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕರೆಕ್ಟ್ ಆಗಿದ್ರು. ವಿನ್ಸ್ ಮಿಕ್ಮೆನ್ ಅವರು ಯಾವತ್ತು ಕೂಡ ಜಾನ್ ಸಿನಾ ಅವರ ಹೀಲ್ ಟರ್ನ್ ಆಗಬಾರ್ದು ಅಂತ ಟ್ರೈ ಮಾಡ್ತಾ ಇದ್ರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಶಾಕ್ ನ ಪುಲ್ ಮಾಡೋದಕ್ಕೋಸ್ಕರ ಜಾನ್ ಸಿನಾ ಅವರ ಕೈಯಲ್ಲಿ ಹೀಲ್ ಟರ್ನ್ ಮಾಡಿಸಿ ಅವರ ಲಾಸ್ಟ್ ರಿಟೈರ್ಮೆಂಟ್ ಟೂರ್ ನ 5 ತಿಂಗಳನ್ನ ವೇಸ್ಟ್ ಮಾಡಿದ್ರು. ನಿಜವಾಗ್ಲೂ ಫೇಸ್ ಟರ್ನ್ ಆಗಿದ ಕೂಡಲೇ ಯಾವ ರೀತಿ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಕ್ತು. ಸಮ್ಮರ್ ಸ್ಲಾಮ್ ಅಲ್ಲಿ ಎಂತ ದೊಡ್ಡ ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ರೆಸಲ್ ಮಾಡಿದ್ರು. ಸೊ ವೇಸ್ಟ್ ನನ್ನ ಪ್ರಕಾರ ಜಾನ್ ಸಿನಾ ಅವರ ಹೀಲ್ ಟರ್ನ್. ಈ ಒಂದು ವಿಚಾರದಲ್ಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರೇ ಸರಿ ಇದ್ರು. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ next video.